ಗೊಟ್ಟಿಪುರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ 26ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಸಮಾರಂಭ. ಸಮಾಜ ಸೇವಕರು, ಬಿಎಂಆರ್ಡಿ ಸದಸ್ಯರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಸೇರಿದಂತೆ ಇತರ ಗಣ್ಯರು ಭಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೊಟ್ಟಿಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಹಲವಾರು ವರ್ಷಗಳಿಂದ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದು, ಅಂಬೇಡ್ಕರ್ ಯುವಕರ ಸಂಘದಿಂದ 26ನೇ ವರ್ಷದ ಗಣೇಶ ಚತುರ್ಥಿಯನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು. ಇನ್ನು ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದ್ದು, ಇಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು, ಉದ್ಯಮಿಗಳು, ಬಿಎಂಆರ್ಡಿಎ ಸದಸ್ಯರು, ಮಾತಂಗ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಹಾಗೂ ಅಟ್ರಾಸಿಟಿ ಸಮಿತಿ ಸದಸ್ಯರಾದ ಡಾಕ್ಟರ್ ವಿಜಯಕುಮಾರ್ ಅವರು ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮುನ್ರಾಜರವರು, ನಿಡಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನ್ಕೃಷ್ಣರವರು, ಹಲಸಳ್ಳಿ ಗ್ರಾಮದ ಯುವ ಮುಖಂಡರಾದ ರವಿರಾಜ್ರವರು, ಮುಗಬಾಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ರವರು ಸೇರಿದಂತೆ ಗ್ರಾಮದ ಮುಖಂಡರಾದ ಮುನಿರಾಜು, ಆಂಜಿನಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ, ಮುನ್ರಾಜರವರು ಸೇರಿದಂತೆ ಅಂಬೇಡ್ಕರ್ ಯುವಕರ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿ ಆಗಮಿಸಿದ್ದ ಅತಿಥಿಗಳನ್ನು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಅಟ್ರಾಸಿಟಿ ಸಮಿತಿ ಜಿಲ್ಲಾ ಸದಸ್ಯರಾದ ಡಾಕ್ಟರ್ ವಿಜಯಕುಮಾರ್ ಅವರು ಹಾಗೂ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಮಾತನಾಡಿ, ದಲಿತ ಸಮುದಾಯಗಳು 30ಕ್ಕೂ ಹೆಚ್ಚು ವರ್ಷಗಳಿಂದ ನಡೆಸಿದ್ದ ಹೋರಾಟಕ್ಕೆ ಇಂದು ಪ್ರತಿಫಲ ದೊರೆತು ಒಳ ಮೀಸಲಾತಿ ವರ್ಗೀಕರಣವಾಗಿದ್ದು, ನಮ್ಮ ಸಮುದಾಯದವರು ಶಿಕ್ಷಣವನ್ನು ಪಡೆಯುವ ಮುಖಾಂತರವಾಗಿ ಸಮಾಜದ ಮುಖ್ಯ ನೆಲೆಗೆ ಬರಬೇಕು. ಆ ನಿಟ್ಟಿನಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ದಲಿತ ಕ್ರಿಯಾ ಸಮಿತಿಯನ್ನು ಸ್ಥಾಪಿಸಿ ಅದರಂತೆ ಹಿಂದುಳಿದ ದಲಿತ ಸಮುದಾಯದ ಶಿಕ್ಷಣಕ್ಕೆ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಾಗುವುದು ಎಂದರು. ಈ ಒಂದು ಗೊಟ್ಟಿಪುರ ಗ್ರಾಮದಲ್ಲಿ ಶ್ರೀ ವಿನಾಯಕನ ಪೂಜೆಯನ್ನು ಮಾಡಿಕೊಂಡು ವಿನಾಯಕ ವಾರ್ಷಿಕೋತ್ಸವನ್ನ ತುಂಬಾ ಅದ್ದೂರಿಯಾಗಿ ಈ ಒಂದು ಯುವಕರ ಸಂಘದವರು ಮಾಡಿದ್ದಾರೆ. ಅಂಬೇಡ್ಕರ್ ಯುವಕರ ಸಂಘದವರು ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಗೊಟ್ಟಿಪುರ ಗ್ರಾಮದಲ್ಲಿ ನಾನು ಸುಮಾರು 30-35 ವರ್ಷಗಳಿಂದ ಎಂಟ್ರಿ ಕೊಟ್ಟಂತದ್ದು ಗೊಟ್ಟಿಪುರ ಗ್ರಾಮಕ್ಕೆ. ಆಗ ಈ ಬಲಭಾಗದಲ್ಲಿ ಇರ್ತಕ್ಕಂಥ ಮನೆಗಳು ಯಾವ್ದು ಇರ್ತಾ ಇರಲಿಲ್ಲ, ದೇವಸ್ಥಾನ ಇರಲಿಲ್ಲ. ಈ ದೇವಸ್ಥಾನ ಆಗೋದಕ್ಕೆ ಮೂಲ ಕಾರಣ ನಮ್ದು ಒಂದು ಹಸ್ತ ಇದೆ, ನಮ್ದು ಒಂದು ಕೊಡುಗೆ ಇದೆ. ಯಾಕಂದ್ರೆ ನಮ್ಮ ಆಂಜನಪ್ಪನವ್ರ ತಂದೆ ಭಗವಂತಪ್ಪನವರು ಅವರು ಆರಾಧನಾ ಸ್ಕೀಮ್ ಅಂತ ಹೇಳ್ಬಿಟ್ಟು ಬಂಗಾರಪ್ಪನವರು ಇಂಟ್ರೊಡ್ಯೂಸ್ ಮಾಡಿದ್ರು. ಆರಾಧನಾ ಸಮಿತಿಯನ್ನು ಮಾಡಿದಾಗ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಟ್ಟೋದಕ್ಕೆ ಸರ್ಕಾರದಿಂದ ದುಡ್ಡು ಕೊಡ್ತೀವಿ, ಅಪ್ಲಿಕೇಶನ್ ಎಲ್ಲ ಈ ಗ್ರಾಮದ ಎಲ್ಲರನ್ನು ಸೇರಿ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ, ನಾನು ಗೊಟ್ಟಿಪುರ ಗ್ರಾಮದ ಇಲ್ಲಿರ್ತಕ್ಕಂಥವ್ರು ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಒಂದು 4-5 ಮನೆ ನಮ್ಮ ಸ್ವಾಮಿಗಳು, ನಮ್ಮ ಲಿಂಗಾಯತ ಬಂಧುಗಳು ಇರ್ಬೋದು, ಅವರೆಲ್ಲರೂ ತುಂಬಾ ಸಹಕಾರವನ್ನು ಕೊಟ್ಟು ಎಲ್ಲ ಒಗ್ಗಟ್ಟಾಗಿರ್ಬೇಕು. ಈಗ ಏನು ನಾನು ಒಂದು ವಿಷಯ ಹೇಳ್ತೀನಿ, ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಯುವಕರು ಮಕ್ಕಳು ಏನಿದ್ದೀರಿ, ನಾವು ವಿದ್ಯಾವಂತರಾಗಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು 30-35 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡ್ ಬಂದು ಏನು ಸದಾಶಿವ ವರದಿಯನ್ನ ಜಾರಿ ಮಾಡ್ಬೇಕಂತ, ಅದು ಈಗ 35 ವರ್ಷಗಳ ಹೋರಾಟದಲ್ಲಿ ಅನೇಕರು ತಮ್ಮ ಪ್ರಾಣಗಳನ್ನು ಕೊಟ್ಟಿದ್ದಾರೆ, ಅನೇಕರು ತಮ್ಮ ಹೋರಾಟಗಳ ಮುಖಾಂತರ ದೈವಾಧೀನರಾಗಿದ್ದಾರೆ, ಹೋರಾಟಗಳು ಕೈಕಾಲು ಕಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ 35 ವರ್ಷಗಳ ಕಾಲ ಹೋರಾಟ ಮಾಡಿ ಅದು ಈಗ ಏನು ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ತಿಂಗಳಿಂದ ಏನು ಕ್ಯಾಬಿನೆಟ್ ಅಲ್ಲಿ ಮಂಜೂರು ಮಾಡಿ ಈಗ ನಿನ್ನೆ ಗೆಜೆಟ್ ಆಗಿದೆ. ಅದರ ಒಂದು ಸಾರಾಂಶ ಏನಂದ್ರೆ, ನಮ್ಮ ಕಾಲದಲ್ಲಿ ಏನು ಸುಬ್ರಾಜ್ ಅವರು ನಾವೆಲ್ಲ ಇಲ್ಲ ಅನೇಕ ಮುಖಂಡರು ನಾವು ಹೋರಾಟಗಾರರಿದ್ದೀವಿ. ನಾವು ಹೋರಾಟಗಳು ಮಾಡಿದ್ವಿ, ಜೈಲುಗಳಿಗೆ ಹೋಗಿದ್ವಿ, ಕೇಸ್ಗಳಿಗೆ ಹಾಕೊಂಡಿದ್ದೀವಿ. ನಮ್ಮ ಹೋರಾಟದ ಫಲ ನಮ್ಮ ಕಾಲದಲ್ಲಿ ಆಗಿದೆ, ಅದೇ ದೊಡ್ಡ ವಿಷಯ. ಆ ನಿಟ್ಟಿನಲ್ಲಿ ತಾವೇನು ವಿದ್ಯಾವಂತರಾಗ್ಲಿಲ್ಲ ಅಂದ್ರೆ ಈ ಪ್ರತಿಫಲ ಸಿಗೋದಿಲ್ಲ. ಈಗ ಒಂದು ಕ್ಯಾಟಗರಿ ಯಾವ್ದು ಇವತ್ತು ನೆನ್ನೆ ಅನೌನ್ಸ್ ಮಾಡಿದ್ದಾರೆ ನೋಡ್ರಿ, ಅನೇಕರು ಓದ್ಬೇಕು, ಅದನ್ನೆಲ್ಲ ನಾವೆಲ್ಲ ತಿಳಿಸ್ಬೇಕಾಗುತ್ತೆ. ಅದನ್ನ ಆ ಕ್ಯಾಟಗರಿಯನ್ನ ಸನ್ಮಾನ ಮಾಡ್ಬಿಟ್ಟು ಬಂದ್ವಿ ಕಾವೇರಿನಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಯಾಕಂದ್ರೆ ನಮ್ಗೆ 6% ಇದೆ, 6% ಡಿವೈಡ್ ಮಾಡಿದ್ದಾರೆ. ನಮ್ಮ ಮಕ್ಕಳು ಆ ರೇಟ್ ಯಾವ್ದಾದ್ರು ಸರ್ಕಾರಿ ಕೆಲಸವನ್ನ ಸರ್ಕಾರದಿಂದ ಪ್ರಕಟಣೆ ಮಾಡ್ತಾರೆ, ಈ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ನಮ್ಮ ಮಕ್ಕಳು
ವಿದ್ಯಾರ್ಥಿರಾಗಬೇಕು. ತಮಗೆ ಏನ್ ಬೇಕು ವಿದ್ಯಾಭ್ಯಾಸಕ್ಕೆ ಸೌಲಭ್ಯಗಳು ಫೀಸ್ ಕೊಟ್ಟೋದಾಗ್ಬೋದು, ಬಟ್ಟೆ ಆಗ್ಬೋದು, ಮತ್ತೆ ಯಾವುದೋ ಒಳ್ಳೆ ಕಾಲೇಜುಗಳಲ್ಲಿ ಸೀಟ್ ಕೊಡ್ಸಂತದ್ದು ಆಗ್ಬೋದು, ಶಾಲೆಗಳಲ್ಲಿ ಸೀಟ್ ಕೊಡ್ಸಂತದ್ದು ಆಗ್ಬೋದು. ಅದಕ್ಕೆಲ್ಲ ನಮ್ಮ ಸುಬ್ರಾಜ್ ಅವ್ರ ನೇತೃತ್ವದಲ್ಲಿ ಒಂದು ಫಂಡನ್ನು ನಾವು ಮಾಡ್ತೀವಿ. ನಾವು ಆಫೀಸ್ ಮಾಡ್ತೀವಿ, ಒಂದು ಫಂಡನ್ನು ಮಾಡ್ತೀವಿ. ನಾವು ವಿದ್ಯಾಭ್ಯಾಸಕ್ಕೆ ತೊಂದರೆ ಇದ್ರೆ ನಮ್ಮನ್ನು ಬಂದು ಒಂದು ಆಫೀಸ್ ಮಾಡ್ತೀವಿ, ಎಲ್ಲ ಗ್ರಾಮದಲ್ಲಿ ಪ್ರಚಾರ ಮಾಡ್ತೀವಿ. ಯುವಕರು ಮುಖ್ಯವಾಗಿ ಏನು ಈಗ ಯುವಕರು ಮುಂದೆ ಬಂದಿದ್ದೀರಿ, ತಾವೆಲ್ಲ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕಾಗುತ್ತೆ ಮತ್ತು ನಮ್ಗೆ ಹೊಸಕೋಟೆಗೆ ಸಂಪರ್ಕವನ್ನು ಕಲ್ಪಿಸ್ಕೊಡ್ಬೇಕಾಗುತ್ತೆ. ಗ್ರಾಮದ ದುಷ್ಟರನ್ನು ಸನ್ಮಾನ ಮಾಡುವಂತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಗೊಟ್ಟಿಪುರದಲ್ಲಿ ಎಲ್ಲ ನಮ್ಮ ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯುವಕರ ಬಳಗ ತುಂಬಾ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಇವತ್ತು ಗಣಪತಿ ಹಬ್ಬವನ್ನ ಆಚರಣೆ ಮಾಡಿರ್ತೀರ. ತಮ್ಗೆಲ್ರಿಗೂ ಸಹ ನಾನು ಎಲ್ರಿಗೂ ಪ್ರತಿಯೊಬ್ಬರಿಗೂ ನಮ್ಮ ಸುಬ್ರಿಗಾಗ್ಬೋದು, ಸುಭಾಷ್ಗಾಗ್ಬೋದು, ನಮ್ಮ ಮುಂಡರಾಜಗಾಗ್ಬೋದು, ನಾರಾಯಣ ಸ್ವಾಮಿಗಾಗ್ಬೋದು, ಆಂಜಿಗಾಗ್ಬೋದು, ನಮ್ಮ ಚಂದ್ರಗಾಗ್ಬೋದು, ಎಲ್ರಿಗೂ ಯಾರು ಹೆಸರು ಎಲ್ಲ ಯುವಕರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಹೆಚ್ಚಿನದಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಮತ್ತು ಕೆಎಂಎಫ್ನ ಅಧ್ಯಕ್ಷರಾದಂತಹ ಶರತ್ ಬಚ್ಚೇಗೌಡರು ಬರಬೇಕಾಗಿತ್ತು. ಅವರು ಸರ್ಕಾರದ ಕಾರ್ಯ ನಿಮಿತ್ತ ಡೆನ್ಮಾರ್ಕ್ ಹೋಗಿರೋದ್ರಿಂದ ಅವರು ನಾಳೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಪರವಾಗಿ ನಾವು ಬಂದು ಇವತ್ತು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದೀವಿ. ನಮ್ಮ ಬಚ್ಚೇಗೌಡರದು ಮತ್ತೆ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಗ್ರಾಮಕ್ಕೆ ಅಂಗನವಾಡಿ ಶಾಲೆ ಆಗಿದೆ, ಓವರ್ ಹೆಡ್ ಟ್ಯಾಂಕ್ ಆಗಿದೆ, ಚರಂಡಿಗಳಾಗಿದೆ, ಇನ್ನೂ ಸುಮಾರು ಕೆಲಸ ಆಗೋದಿದೆ. ಮತ್ತೆ ಮೊನ್ನೆ ತಾನೇ ಬೋರ್ವೆಲ್ ಒಂದು ಹಾಕ್ಸ್ಕೊಂಡಿದ್ದಾರೆ. ಮತ್ತೆ ನಮ್ಮ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ಮೇಲೆ ನಮ್ಗೆ ಗೋಪುರ ಇಲ್ಲ. ಆ ಗೋಪುರ ಮಾಡೋ ಕೆಲಸ ನಮ್ಮ ಚಂದ್ರು ಮುಂದಾಳೋದಲ್ಲಿ ಎಲ್ಲರ ಯುವಕರನ್ನ ನಾನು ಹೇಳೋದೇನಂದ್ರೆ, ಯುವಕರಿದ್ರೆ ನಾವೇನಾದ್ರೂ ಮಾಡಕ್ಕಾಗೋದು. ಪ್ರತಿಯೊಟ್ಟು ಆದಷ್ಟು ಬೇಗ ಗೋಪುರ ಮಾಡ್ರಿ. ಏನ್ ಬೇಕೋ ನಾವು ಸಹಕಾರ ಕೊಡೋಕೆ ನಾನು ನಮ್ಮ ವಿಜಯ್ ಕುಮಾರ್ ಅಣ್ಣವರು ಎಲ್ರು ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ರು ಅಂದ್ರೆ ಮಕ್ಕಳನ್ನ ಯಾವ ರೀತಿ ನಾವು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಮಕ್ಕಳು ಸಂಸ್ಕಾರ ಕಲಿಬೇಕು. ನಮ್ಮ ಗ್ರಾಮಗಳಲ್ಲಿ 4-5 ಜಾತಿಗಳು ಇರ್ತಾರೆ. ನಾವು ನಮ್ಮ ಜಾತಿನೇ ಹೇಳ್ಕೊಂಡು ಅವ್ರ ಮೇಲೆ ದೌರ್ಜನ್ಯಗಳು ಅವೆಲ್ಲ ಮಾಡಬಾರ್ದು. ಅವ್ರನ್ನ ನಾವು ಅಣ್ಣ ತಮ್ಮಂದ್ರಂತೆ ಭಾವಿಸ್ಕೊಂಡು ಅವರಲ್ಲಿ ಪ್ರೀತಿ ಕಳಿಸ್ಬೇಕು. ಯಾರಾದ್ರೂ ಬಂದ ಅಣ್ಣ ನಿಮ್ಮ ಮುಖ್ಯ ಹುಡುಗ ಹಿಂಗಂದ್ರೆ ಒಳ್ಳೆ ಹುಡುಗರಿಗೆ ಏನ್ ಬೇಕೋ ಸಹಾಯ ಮಾಡ್ರಿ ಅನ್ನೋ ಲೆವೆಲ್ ನಾವು ಬೆಳಿಬೇಕು. ಆದ್ರಿಂದ ಪ್ರತಿಯೊಬ್ಬರಿಗೆ ನಾನು ಕಿವಿ ಮಾತು ಹೇಳ್ತಾ, ಈಗ ಬಂದಿರತಕ್ಕಂತ ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯ ಮುಂದೆ ಹೋಗೋ ಚಾನ್ಸ್ ಸಿಕ್ಕಿದೆ. ದಯವಿಟ್ಟು ವಿದ್ಯಾಭ್ಯಾಸದಲ್ಲಿ ಎಲ್ಲರೂ ಮುಂದೆ ಬರ್ಬೇಕಂತ ಹೇಳ್ತಾ, ವೇದಿಕೆ ಮೇಲೆ ಆಚರಿರ್ತಕ್ಕಂತ